ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ರಾಸ್ ತರಿಸಿದ್ದೆ ಶೈಯವೆಯಿಂದ. ಅದನ್ನು ನಿಮಗೆ ತೋರಿಸ್ತೀನಿ. ತುಂಬ ಹೆವಿ ಬ್ರೆಸ್ಟ್ ಮತ್ತು ಸ್ಯಾಗಿ ಬ್ರೆಸ್ಟ್ ಮತ್ತು ಯಾರು ನ್ಯೂ ಮಾಮ್ಸ್ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮಾಮ್ಸ್ ಅನ್ನೋದಕ್ಕಿಂತ ಈಗ ಸ್ವಲ್ಪ ದಪ್ಪ ಇರ್ತಾರೆ, ಅವ್ರಿಗೆ ತುಂಬ ಹೆವಿ ಸ್ಯಾಗಿ ಬ್ರೆಸ್ಟ್ ಇರುತ್ತೆ. ಆ್ಯಂಡ್ ನಾನು ಕೂಡ ಬೇಸಿಕಲಿ ನನಗೆ ಸ್ವಲ್ಪ ಹೆವಿ ಬ್ರೆಸ್ಟೇ ಇರೋದು. ಆ್ಯಂಡ್ ಅದಕ್ಕೆ ನಾನು ಯಾವ ಥರ ಬ್ರಾನ ಯೂಸ್ ಮಾಡ್ತೀನಿ ಆ್ಯಂಡ್ ಯಾವ ಥರ ಸಪೋರ್ಟ್ ಇರುತ್ತೆ ಆ್ಯಂಡ್ ರೈಟ್ ಬ್ರಾ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಸ್ವಲ್ಪ ಹೆವಿ ಆ್ಯಂಡ್ ಸ್ಯಾಗಿ ಈ ಬ್ರೆಸ್ಟ್ ಇರೋರು. ಸೊ ಅದಕ್ಕೆ ನಾನು ಯಾವ ಥರ ತರಿಸಿದ್ದೀನಿ ಅಂತ ತೋರಿಸ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಅಂದರೆ ಜನಕ್ಕೆ ಗೊತ್ತಿರಲ್ಲ, ಬ್ರೆಸ್ಟ್ ತುಂಬ ಹೆವಿ ಇರುತ್ತೆ, ಅವರು ರೈಟ್ ಬ್ರಾ ಹಾಕಿಲ್ಲ ಅಂದರೆ ತುಂಬ ಅಕ್ವರ್ಡಾಗಿ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ಸೊ ಅಂಥವ್ರು ಯಾವ ಥರ ಬ್ರಾ ಚೂಸ್ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಆ್ಯಂಡ್ ಈ ಥರ ಬಾಕ್ಸಲ್ಲಿ ಬರುತ್ತೆ. ಆ್ಯಂಡ್ ಒಂದೊಂದು ಬ್ರಾಗೂ ಈ ಥರ ಅವರು ಪ್ಯಾಕಿಂಗ್ ಮಾಡಿರ್ತಾರೆ. ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿರುತ್ತೆ. ನಾನು ಶೈಯವೆಲ್ಲ ಜಾಸ್ತಿ ತರಿಸೋದು ನೀವು ನೋಡಿರ್ಬೋದು. ಅವ್ರ ಹತ್ರ ನನಗೆ ಪ್ರೈಸ್ ತುಂಬ ಅಫೋರ್ಡಬಲ್ ಅನಿಸುತ್ತೆ. ಆ ಪ್ರೈಸ್ಗೆ ವರ್ತ್ ಆಗಿರುತ್ತೆ ಬ್ರಾ, ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ. ಆ್ಯಂಡ್ ಒಂದೊಂದೇ ಬ್ರಾ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇರೋದು. ಆ್ಯಂಡ್ ನಾನು ಯಾವ ಥರ ಸೆಲೆಕ್ಟ್ ಮಾಡಿದ್ದೀನಿ ಏನು ಅನ್ನೋದು ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂತ. ಆ್ಯಂಡ್ ಇದು ಫಸ್ಟ್ ಬ್ರಾ. ಇದು ನೋಡ್ಬೋದು, ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ಸಪೋರ್ಟ್ಗೆ ಅಂತ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆಗಡೆ ನೋಡ್ಬೋದು ಹುಕ್ಕು ನಿಮಗೆ 2 ಹುಕ್ ಬರುತ್ತೆ. ತೋರಿಸ್ತೀನಿ ನಿಮಗೆ ಒಂದು ನಿಮಿಷ. ಆ್ಯಂಡ್ ಇದು ಕೂಡ ಚೆನ್ನಾಗೆ ಸಪೋರ್ಟ್ ಸಿಗುತ್ತೆ. ಇದೇನೆಂದರೆ ನೀವು ಯಾವುದಾದ್ರು ಒಳ್ಳೆ ಫ್ಯಾನ್ಸಿ ಟಾಪ್ ಎಲ್ಲಾದರೂ ಕುರ್ತಿ ಆ ಥರ ಹಾಕಿದಾಗ ಇದು ಒಂಥರ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಹೆವಿ ಬ್ರೆಸ್ಟ್ ಇರೋರು ಈ ಥರದ್ದು ಚೂಸ್ ಮಾಡ್ಬೋದು. ಆ್ಯಂಡ್ ಒಳ್ಳೊಳ್ಳೆ ಟಾಪ್ಸ್ ಎಲ್ಲ ಹಾಕಿದಾಗ, ಸ್ವಲ್ಪ ಡೀಪ್ ಇರೋವಂಥ ಟಾಪ್ಸ್ ಎಲ್ಲ ಹಾಕಿದಾಗ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನೂ ಹೇಳಬೇಕಂದ್ರೆ ಬ್ಲೌಸ್ಗಳು ಹಾಕಿದಾಗ ಹಾಕ್ಕೊಳ್ಳೋಕ್ಕೆ ಇದು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಏನಂದರೆ ಪ್ಯಾಡೆಡ್ ಥರ ಇರುತ್ತೆ, ರಿಮೂವ್ ಮಾಡೋಕ್ಕಾಗಲ್ಲ. ಇದೊಂಥರ ಸೀಮ್ಲೆಸ್ ಆಗಿರುತ್ತೆ. ನಿಮಗೆ ಪ್ಯಾಡ್ ಯೂಸ್ ಮಾಡಿದ್ದೀನಿ ಅಂತಲೂ ಅನಿಸಲ್ಲ. ಒಂದೊಂದ್ಸತಿ ಸ್ಯಾಗಿ ಇರೋರಿಗೆ ತುಂಬ ಅಕ್ವರ್ಡಾಗಿ ಕಾಣಿಸುತ್ತೆ. ಇವಾಗ ಒಂದು ಫೋಟೋ ಎಲ್ಲ ಆ್ಯಡ್ ಮಾಡ್ತೀನಿ, ನೀವು ನೋಡಿ. ಈ ಥರ ಇರುತ್ತೆ. ನಿಮ್ಗೆ ಈ ಥರ ಕಾಣಿಸ್ಬೇಕು ಅಂದರೆ ಈ ಥರ ಪ್ಯಾಡ್ ಇರೋವಂಥದ್ದನ್ನ ಯೂಸ್ ಮಾಡಬೇಕು. ಆವಾಗ ಚೆನ್ನಾಗಿ ಕಾಣಿಸುತ್ತೆ, ಫುಲ್ಲಾಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ, ತುಂಬ ಅಕ್ವರ್ಡಾಗಿ ಕಾಣಿಸೋದಿಲ್ಲ. ಸೊ ಈ ಥರ. ಆ್ಯಂಡ್ ಒಂದಷ್ಟು ಕಲರ್ಸ್ ನಾನು ತರಿಸ್ತೀನಿ. ಇವಾಗ ನೋಡಿದ್ರಲ್ಲ, ಸ್ಕಿನ್ ಕಲರ್, ಆಮೇಲೆ ಬ್ಲ್ಯಾಕ್, ಇದೆಲ್ಲ ಎಲ್ಲ ಥರ ಔಟ್ಫಿಟ್ಗೂ ಸೂಟ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇದು ಇನ್ನೊಂದು ಬ್ರಾ ನೋಡ್ಬೋದು, ಈ ಥರ ತಿಕ್ಕಾಗಿರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಸೀಮ್ಲೆಸ್, ನಿಮ್ಗೆ ಏನಂತೀರ ಪ್ಯಾಡೆಡ್ ಇರುತ್ತೆ. ನಿಮಗೆ ತುಂಬ ದಪ್ಪನೂ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಶೇಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕೆಳಗಡೆನೂ ಅಷ್ಟೇ ಬ್ಯಾಂಡ್ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದಿನ ಆದಮೇಲೆ ಒಂದೊಂದು ಲೂಸ್ ಆಗಿಬಿಡುತ್ತೆ, ಬಟ್ ಇದಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಸ್ಟಿಚಿಂಗ್ ಹೇಗೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ಇಲ್ಲಿವರೆಗೂ ಇರೋದ್ರಿಂದ ನಿಮಗೆ ಕವರೇಜ್ ತುಂಬ ಚೆನ್ನಾಗಿರುತ್ತೆ. ಅರ್ಧಂಬರ್ಧ ಥರ ಇರಲ್ಲ, ಫುಲ್ ಕವರೇಜ್ ಇರುತ್ತೆ. ಆ್ಯಂಡ್ ಸ್ಟ್ಯಾಪ್ ಏನಿರುತ್ತೆ ಅದು ನೀವು ಅಡ್ಜಸ್ಟಬಲ್ ಮಾಡ್ಕೊಬೋದು. ಸೊ ಅದು ಚೆನ್ನಾಗಿದೆ. ಆ್ಯಂಡ್ ಹಿಂದೆಗಡೆ 3 ಹುಕ್ ಬರುತ್ತೆ. 3 ಹುಕ್ ಇರೋದು ಹೆವಿ ಬ್ರೆಸ್ಟ್ ಇರೋರು ಪ್ರಿಫರ್ ಮಾಡಿ ತೊಗೊಳ್ಳಿ. ಯಾಕಂದರೆ ಹಿಂದೆ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ, ಮುಂದೆ ತುಂಬ ಸ್ಯಾಗಿಯಾಗಿ ಕಾಣಿಸಲ್ಲ. ಆ್ಯಂಡ್ ನಿಮಗೆ ತುಂಬ ಹೆವಿ ಬ್ರೆಸ್ಟ್ ಆಮೇಲೆ ತುಂಬ ವೆಯ್ಟ್ ಆ ಥರ ಅನಿಸೋದಿಲ್ಲ. ಸೊ 3 ಹುಕ್ ಇರೋವಂಥ ತೊಗೊಂಡ್ರೆ ನಿಮಗೆ ಹಿಂದೆ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜೊತೆಲಿ ತುಂಬ ಕ್ಲೀನಾಗಿ ಫಿಟ್ಟೆಡ್ ಆಗಿ ಕಾಣಿಸುತ್ತೆ. ಆ್ಯಂಡ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇದು ಮಸ್ಟ್ ಹ್ಯಾವ್. ನೀವು ಟೀ ಶರ್ಟ್ ಎಲ್ಲ ಹಾಕೊಂಡಾಗ ಈ ಥರದ್ದು ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇದು ನಿಮಗೆ ಫುಲ್ ಕವರೇಜ್ ಆ್ಯಂಡ್ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ನೀವು ಫುಲ್ ಡೇ ಕೂಡ ಹಾಕೋಬೋದು. ಸೊ ಇದನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವೇನಾದ್ರು ಜಾಸ್ತಿ ಟೀ ಶರ್ಟ್ಸ್ ಎಲ್ಲ ಹಾಕೋತಾ ಇರ್ತೀರಾ, ಆವಾಗ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದ್ದರೆ ಈ ಥರ ಒಂದು ಬ್ರಾನ ನೀವು ಚೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ ಶೈಯಲ್ಲಿ ತುಂಬ ಆಫರ್ಸ್ ನಡೀತಾ ಇರುತ್ತೆ. ಅಂಥ ಟೈಮಲ್ಲಿ ತರಿಸ್ಕೊಳ್ಳಿ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ, ಈಸಿ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಕೂಡ ಇರುತ್ತೆ. ಸೊ ನೀವು ತೊಗೊಬೋದು. ಆ್ಯಂಡ್ ಒಂದು ಬೇಜ್ ನೋಡಿದ್ರೆ ಬೇಜ್ ಕಲರ್ದು, ಒಂದು ಬ್ಲ್ಯಾಕ್ ಕಲರ್ದು ಟಿ ಶರ್ಟ್ ಬ್ರಾ ನೋಡಿದ್ರಿ. ಆ್ಯಂಡ್ ಒಂದು ವೈಟ್ ಕಲರ್ದು ತರಿಸಿದ್ದೀನಿ. ಇದು ಅಷ್ಟೇ ಎವ್ರಿ ಡೇ ಟಿ ಶರ್ಟ್ ಬ್ರಾ.
ಇದು ಪ್ಯಾಡೆಡ್ ಅಲ್ಲ, ನಾನ್ ಪ್ಯಾಡೆಡ್, ಡೈಲಿ ಮನೇಲಿ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಸಮ್ಮರಲ್ಲಿ ಯಾವಾಗ ಬೇಕಾದ್ರೂ ನೀವು ಇದನ್ನು ಹಾಕೊಬೋದು. ಆ್ಯಂಡ್ ಇದಕ್ಕೂ ಅಷ್ಟೇ ನೋಡ್ಬೋದು ಹಿಂದೆ 3 ಹುಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಅಷ್ಟೇ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ಟ್ರ್ಯಾಪ್ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಇದು ಅಷ್ಟೇ ಮಸ್ಟ್. ಆ್ಯಂಡ್ ಸಿಂಪಲ್ ಆಗಿದ್ರೂ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ತುಂಬ ಫುಲ್ ಕವರೇಜ್ ಇರುತ್ತೆ, ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಬ್ರೆಸ್ಟ್ಗೆ ತುಂಬ ಒಳ್ಳೆ ಶೇಪ್ ಕೂಡ ಸಿಗುತ್ತೆ. ನೀವು ಟಿ ಶರ್ಟ್ ಬ್ರಾ, ಎವ್ರಿಡೇ ಟಿ ಶರ್ಟ್ ಬ್ರಾ ವಿತೌಟ್ ಪ್ಯಾಡ್ ಬೇಕು ಅಂತ ನೀವೇನಾದರೂ ನೋಡ್ತಾ ಇದ್ದರೆ ನೀವು ಇದನ್ನು ತೊಗೊಬೋದು. ಆ್ಯಂಡ್ ಇದು ಅಷ್ಟೇ ಒಳ್ಳೆ ಸಪೋರ್ಟ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಅಷ್ಟೇ ನಿಮಗೆ ತುಂಬ ಕಲರ್ ಆಪ್ಷನ್ಸ್ ಸಿಗುತ್ತೆ. ಸೊ ಇದು ಮಸ್ಟ್ ಬೈ. ಈ ಸತಿ ನಾನು ತುಂಬ ಡಿಫ್ರೆಂಟ್ ಆಗಿರೋದು ತರಿಸಿದ್ದೀನಿ, ಚೆಕ್ ಮಾಡಿ. ಸ್ವಲ್ಪ ಹೆವಿ ಡ್ರೆಸ್ ಆ್ಯಂಡ್ ಆಫೀಸ್ಗೆ ಕಾಲೇಜ್ಗೆ ಹಾಕೊಂಡು ಹೋಗ್ತೀನಿ, ನನಗೆ ಚೆನ್ನಾಗಿರೋದು ಬೇಕು ಅಂತ ನೀವು ಹುಡುಕ್ತಾ ಇದ್ದರೆ ನೀವು ಇದನ್ನು ತೊಗೊಬೋದು. ಆ್ಯಂಡ್ ಇವಾಗ ಏನು ನಾನು ತೋರಿಸ್ದೆ ಎವ್ರಿಡೇ ಟಿ ಶರ್ಟ್ ಬ್ರಾ, ಅದರಲ್ಲೇ ಬ್ಲ್ಯಾಕ್ ಕಲರ್. ಇವಾಗ ನಮಗೆ 2 ಕಲರ್ ಇರೋದು ಮುಖ್ಯ ಅಲ್ವಾ. ಸೊ ಬ್ಲ್ಯಾಕ್ ಒಂದು, ವೈಟ್ ಒಂದು ತರಿಸಿದ್ದೀನಿ. ಸೇಮ್ ಬ್ರಾ, ಎವ್ರಿಡೇ ಟಿ ಶರ್ಟ್ ಬ್ರಾ ವಿತೌಟ್ ಪ್ಯಾಡ್ಸ್. ತುಂಬ ಸಾಫ್ಟ್ ಮೆಟೀರಿಯಲ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ 3 ಹುಕ್ ಇರುತ್ತೆ, ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಇಲ್ಲಿ ನೀವು ತೆಗ್ದು ತೋರಿಸ್ತೀನಿ ನೋಡಿ, 1 2 3 ಹುಕ್ಸ್ ಇರುತ್ತೆ. ತುಂಬ ಒಳ್ಳೆ ಸಪೋರ್ಟ್ ಸಿಗುತ್ತೆ ಹಿಂದೆಗಡೆ. ಆ್ಯಂಡ್ ಚೆನ್ನಾಗಿರುತ್ತೆ, ನಿಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಹಾಕ್ಕೊಂಡ್ರು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಹೇಳೋದು ಎವ್ರಿಡೇ ಟಿ ಶರ್ಟ್ ಬ್ರಾ ಅಂತ. ಸೊ ಇದರಲ್ಲಿ 2 ಕಲರ್ ತರಿಸ್ಕೊಂಡಿದ್ದೀವಿ, ಒಂದು ವೈಟ್ ಆ್ಯಂಡ್ ಒಂದು ಬ್ಲ್ಯಾಕ್. ಆ್ಯಂಡ್ ತುಂಬ ಕಮ್ಮಿ ಪ್ರೈಸ್ ಕೂಡ ಇರುತ್ತೆ, ನೀವು ಆರಾಮಾಗಿ ತರಿಸ್ಕೊಬೋದು. ಆ್ಯಂಡ್ ಇದು ನೋಡಿ 3 ಹುಕ್ ಬರುತ್ತೆ. ಆ್ಯಂಡ್ ಇದನ್ನು ಮೌಲ್ಡೆಡ್ ಬ್ರಾ ಅಂತ ಹೇಳ್ತಾರೆ, ಯಾಕಂದರೆ ಹಿಂಗೆ ಸುತ್ತಲೂ ಈ ಥರ ಇರುತ್ತೆ. ಈ ಥರ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ. ಇದರಲ್ಲೂ ಯಾವುದೇ ರೀತಿ ಪ್ಯಾಡ್ಸ್ ಇರೋದಿಲ್ಲ, ಬಟ್ ಆದ್ರೂ ನಿಮಗೆ ಒಳ್ಳೆ ಸಪೋರ್ಟ್ ಇರುತ್ತೆ. ಆ್ಯಂಡ್ ತುಂಬ ಹೆವಿ ಸ್ಯಾಗಿ ಬ್ರೆಸ್ಟ್ ಇರೋರಿಗೆ ಈ ಥರ ಬ್ರಾ ಮಸ್ಟ್ ಹ್ಯಾವ್, ಈ ಥರ ತೊಗೊಳ್ಳಿ. ಆ್ಯಂಡ್ ಇಲ್ಲೂ ಅಷ್ಟೇ ನೋಡ್ಬೋದು ಎಷ್ಟು ದೊಡ್ಡ ಬ್ಯಾಂಡ್ ಇದೆ, ಇದು ಅಷ್ಟೇ ತುಂಬ ಸಪೋರ್ಟ್ ಕೊಡುತ್ತೆ. ಆ್ಯಂಡ್ ಹಿಂದೆ ನಾನು ಹೇಳ್ದಂಗೆ 3 ಹುಕ್ಸ್ ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಸಪೋರ್ಟ್ ಕೂಡ. ಆ್ಯಂಡ್ ತುಂಬ ದಿನ ನೀವು ಇದನ್ನು ವೇರ್ ಮಾಡ್ಬೋದು, ಏನು ಹಾಳಾಗೋದಿಲ್ಲ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಸೊ ಮಸ್ಟ್ ಹ್ಯಾವ್ ಹೆವಿ ಮತ್ತು ಸ್ಯಾಗಿ ಬ್ರೆಸ್ಟ್ ಇರೋರಿಗೆ. ಆ್ಯಂಡ್ ಇನ್ನೊಂದು ಏನಂದರೆ ಇದರಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಸ್ಟ್ರ್ಯಾಪ್ನ ಕೊಟ್ಟಿರ್ತಾರೆ. ಈ ಸ್ಟ್ರ್ಯಾಪ್ ಏನಿರುತ್ತೆ ಹುಕ್ನ ನೀವು ಆರಾಮ್ಸೆ ರಿಮೂವ್ ಮಾಡಿ ನೀವು ಟ್ರಾನ್ಸ್ಪರೆಂಟ್ ಸ್ಟ್ರ್ಯಾಪ್ನ ಆ್ಯಡ್ ಮಾಡಿಕೊಂಡು ಯಾವ್ದಾದ್ರು ಟ್ರೆಂಡಿ ಟಾಪ್ಗಳಿಗೆ ವೇರ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಅದ್ರ ಜೊತೆಲಿ ನಿಮಗೆ ಒಳ್ಳೆ ಸಪೋರ್ಟ್ ಕೂಡ ಇರುತ್ತೆ. ಸೊ ಒಂದು ಸ್ಟ್ರಾಪ್ ಆ ಥರ ಎಲ್ಲ ಹಾಕೋತೀನಿ. ಇವಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ ಬೇಕು ಆ್ಯಂಡ್ ಒಳ್ಳೆ ಸಪೋರ್ಟ್ ಕೂಡ ಬೇಕು, ನನಗೆ ಹೆವಿ ಆ್ಯಂಡ್ ಸ್ಯಾಗಿ ಬ್ರೆಸ್ಟ್ ಇದೆ ಅನ್ನೋರು ಈ ಥರ ಬ್ರಾನ ತೊಗೊಳ್ಳಿ. ಇದು ಅಷ್ಟೇ ಮಸ್ಟ್ ಹ್ಯಾವ್ ಇಷ್ಟಿರೋದ್ರಲ್ಲಿ. ಸೊ ಇದನ್ನು ತೊಗೊಳ್ಳಿ. ಆ್ಯಂಡ್ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ನನಗೆ ಪ್ಯಾಂಟಿ ಕೂಡ ಫ್ರೀಯಾಗಿ ಸಿಕ್ಕಿದೆ. ಶೈಯಾವೆಲ್ ಇದು ನನಗೆ ತುಂಬ ಇಷ್ಟ ಆಗುತ್ತೆ. ನೀವು ತೊಗೊಂಡಾಗ ನಿಮಗೆ ಪ್ಯಾಂಟಿ ಕೂಡ ಅವರು ಫ್ರೀಯಾಗಿ ಕೊಡ್ತಾರೆ. 2 ಪ್ಯಾಂಟಿ ಬಂದಿದೆ, ಸೇಮ್ ಕಲರ್ದು. ಆ್ಯಂಡ್ ಅದ್ರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ನನಗೆ ಶಾಲೆಗಳಿಂದ ನಾನು ಈ ಸತಿ ತರಿಸ್ಕೊಂಡಿರೋದು. ಇದ್ರ ಎಲ್ಲ ಲಿಂಕ್ನು ನಾನು ನಿಮಗೆ ಕೊಟ್ಟಿರ್ತೀನಿ, ನೋಡಿ ನಿಮಗೂ ತೊಗೊಳ್ಳಿ. ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಿಮಗೆ ಬ್ರಾ ಸೈಜ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಶೈಯಾವೆ ಆ್ಯಪಲ್ಲೇ ನಿಮಗೆ ಬ್ರಾ ಸೈಜ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ಅಲ್ಲೋಗಿ ಒಂದು ಮನೇಲಿ ಒಂದು ಟೇಪ್ ಇಟ್ಕೊಂಡು ನಿಮ್ಮ ಬ್ಯಾಂಡ್ ಸೈಜು ಮತ್ತು ಕಪ್ ಸೈಜ್ನ ಕ್ಲೀನಾಗಿ ಮೆಷರ್ ಮಾಡಿಕೊಂಡು ಅಲ್ಲಿ ಹಾಕಿದ್ರೆ ನಿಮ್ಮ ಕರೆಕ್ಟ್ ಬ್ರಾ ಸೈಜ್ ಏನು ಅಂತ ನಿಮಗೆ ಶೈಯಾವೆ ಆ್ಯಪಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಜಾಸ್ತಿ ತಲೆನೋವು ಪಡ್ಕೊಳ್ಳೋದು ಬೇಡ. ನನಗೆ ನನ್ನ ಬ್ರಾ ಸೈಜ್ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಸೊ ಕ್ಲೀನಾಗಿ ಕಂಡುಹಿಡ್ಕೋಬೋದು. ನೀವೇ ಒಂದು ಫ್ಯೂ ಮಿನಿಟ್ಸಲ್ಲಿ ನೀವು ಕಂಡುಹಿಡ್ಕೋಬೋದು. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿ. ಆ್ಯಂಡ್ ಎಲ್ಲ ಲಿಂಕ್ ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಆ್ಯಂಡ್ ಒಳ್ಳೆ ಮೆಟೀರಿಯಲ್ ಆ್ಯಂಡ್ ಒಳ್ಳೆ ಆಫರಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.